ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಡಾಕ್ಟರ್ ನವೀನ್ ಯಲ್ಲಂಗಳ, ಮನೋವಿಜ್ಞಾನಿ. ಸಾಮಾನ್ಯವಾಗಿ ನಾನು ಸೆಷನ್ಗಳಿಗೆ ಹೋದಾಗ ಮಕ್ಕಳು ಕೇಳೋದಿದೆ, ಈ ನಮ್ಮ ಆಲೋಚನೆಗಳು ಯಾಕೆ ಅಷ್ಟೊಂದು ಮುಖ್ಯ, ಆಲೋಚನೆಗಳನ್ನು ಯಾಕೆ ನಾವು ನೋಡಬೇಕು, ಅಥವಾ ನಕಾರಾತ್ಮಕ ಆಲೋಚನೆಗಳಿದ್ರೆ ಏನಾಗುತ್ತೆ, ಈ ಪ್ರಶ್ನೆಗಳು ಕೇಳ್ತಾ ಇರ್ತಾರೆ. ಹೌದು, ಮಕ್ಕಳಿಗೆ ಗೊತ್ತಿದೆ ಈ ನಕಾರಾತ್ಮಕ ಆಲೋಚನೆಗಳಿಂದ ಒಂದಿಷ್ಟು ತೊಂದರೆಗಳಾಗತ್ತೆ ಅಂತ ಗೊತ್ತಿದೆ. ಆದರೆ ಅದು ಅದಾಗಿಯೇ ಬರುತ್ತೆ, ನಾವೇನು ಮಾಡಲಿಕ್ಕಾಗತ್ತೆ ಅದಕ್ಕೆ ಅಂತ ಹೇಳೋದನ್ನು ಅವರು ಕೇಳ್ತಾ ಇರ್ತಾರೆ. ಹೌದು ಸ್ನೇಹಿತರೆ, ಆಲೋಚನೆಗಳು ಬಹಳ ಮುಖ್ಯ. ಇವತ್ತು ನಾವೇನಿದ್ದೀವೋ ಈ ಪ್ರಪಂಚದಲ್ಲಿ ಏನು ಈಗ ನಾವು ಅದನ್ನು ಸಕಾರಾತ್ಮಕವಾಗಿರ್ಬೋದು, ನಕಾರಾತ್ಮಕವಾಗಿರ್ಬೋದು, ಅದಕ್ಕೆ ಮೂಲ ಅಂತ ಹೇಳುವಂಥದ್ದು ನಮ್ಮ ಆಲೋಚನೆನೇ. ಅಂದರೆ ಎಲ್ಲವೂ ಪ್ರಾರಂಭವಾಗುವುದು ಆಲೋಚನೆಗಳಿಂದ. ಒಂದು ಆಲೋಚನಾ ವಿನ್ಯಾಸವಾಗಿ, ಆಲೋಚನಾ ವಿನ್ಯಾಸ ಹವ್ಯಾಸವಾಗಿ, ಹವ್ಯಾಸದಿಂದ ವ್ಯಕ್ತಿತ್ವ ರೂಪುಗೊಳ್ಳುತ್ತೆ. ಸೊ ಒಂದು ವ್ಯಕ್ತಿತ್ವ ಅಥವಾ ಒಂದು ಪರ್ಸನಾಲಿಟಿ ಬಿಲ್ಡ್ ಆಗೋದೇ ಮೊದಲು ಅದು ಆಲೋಚನೆಗಳಿಂದ. ಸಾಮಾನ್ಯವಾಗಿ ನಾವು ಒಂದು ವ್ಯಕ್ತಿಯನ್ನು ಆ ವ್ಯಕ್ತಿಗಿರುವಂಥ ತೊಂದರೆಗಳನ್ನು ನೋಡುವಾಗಲೂ ಅದು ಹೆಚ್ಚು ಆಲೋಚನೆಗಳಿಂದ ಪ್ರಾರಂಭ ಆಗಿ ಅದು ಫೀಲಿಂಗ್ಸಲ್ಲಿ ನಿಂತು ನಂತರ ಅದು ಬಿಹೇವಿಯರಲ್ಲಿ ಬಂದಿರುತ್ತದೆ. ಸೊ ನಾವು ಬದಲಾವಣೆ ತರುವಾಗಲೂ ಹಾಗೆಯೇ ಆಲೋಚನೆಗಳಲ್ಲಿ ಮತ್ತು ಭಾವನೆಗಳಲ್ಲಿ ಮತ್ತು ವರ್ತನೆಗಳಲ್ಲಿ, ಈ ಮೂರರಲ್ಲಿ ನಾವು ವ್ಯತ್ಯಾಸವನ್ನು ಅಂದರೆ ಬದಲಾವಣೆಯನ್ನು ತರಲಿಕ್ಕೆ ಪ್ರಯತ್ನಿಸಬೇಕಾಗತ್ತೆ. ಸೊ ಆದ್ದರಿಂದ ಈ ನನ್ನಲ್ಲಿ ಯಾವ ಥರದ ಆಲೋಚನೆಗಳು ಬರ್ತಾ ಇದ್ದಾವೆ ಅಂತ ನೋಡುವಂಥದ್ದು ಬಹಳ ಮುಖ್ಯ. ಥಿಂಕಿಂಗ್ ಅಬೌಟ್ ಥಿಂಕಿಂಗ್ ಅಂದರೆ ಏನು ನಾವು ಥಿಂಕ್ ಮಾಡ್ತಾ ಇದ್ದೀವಿ ಅಂತ ಹೇಳೋದನ್ನು ನೋಡುವಂಥದ್ದು, ಮೆಟಾಕಾಗ್ನಿಷನ್ ಅಂತ ಹೇಳ್ತೀವಿ ನಾವು. ಇದು ನಾವು ತಿಳಿದಿರಬೇಕು. ಅಂದರೆ ನನ್ನೊಳಗಡೆ ನನ್ನ ಏಳಿಗೆಗೆ ಬೇಕಾಗಿರುವಂಥ ಆಲೋಚನೆಗಳೇ ಬರ್ತಾ ಇದೆಯಾ, ಅಥವಾ ನನ್ನನ್ನು ಅಧಪತನಕ್ಕೆ ಕರ್ಕೊಂಡು ಹೋಗುವಂಥ ಆಲೋಚನೆಗಳು ನನ್ನಲ್ಲಿ ಹುಟ್ಟುತ್ತಾ ಇದೆಯಾ ಅಂತ ನಾನು ನೋಡ್ತಾ ಇರಬೇಕಾಗತ್ತೆ. ಸೊ ಈಗ ನೋಡ್ತಾ ಇದ್ದಾಗಲೇ ಮನಸ್ಸು ಅಲ್ಲೇ ನಿಲ್ಲುತ್ತೆ ಅಂತ ಹೇಳ್ತಾರೆ. ಪ್ರಾಕ್ಟೀಸಿಂದ ನಿಮಗೆ ತಿಳಿಬೋದು, ನೀವು ಯಾವಾಗ ನಿಮ್ಮಲ್ಲಿ ಏನು ನಡೀತಾ ಇದೆ, ಈ ಅವೇರ್ನೆಸ್ಸು ಏನು ನಡೀತಾ ಇದೆ ಅಂತ ಹೇಳೋದನ್ನು ನೀವು ನೋಡಲಿಕ್ಕೆ ಹೊರಟಾಗ ನಿಮ್ಮ ಮನಸ್ಸು ಅಲ್ಲೇ ಸೈಲೆಂಟ್ ಆಗಲಿಕ್ಕೆ ಪ್ರಯತ್ನಿಸುತ್ತೆ, ಅಥವಾ ಆ ಆಲೋಚನೆಯನ್ನು ನಿಲ್ಲಲಿಕ್ಕೆ ಪ್ರಯತ್ನಿಸುತ್ತೆ. ಅಥವಾ ಮನಸ್ಸನ್ನು ಈಗ ತುಂಬ ನಕಾರಾತ್ಮಕ ಅಂದರೆ ನೆಗೆಟಿವ್ ಥಿಂಕಿಂಗ್ ಇರುವವರು ಉಸಿರಾಟದ ಮೇಲೆ ಗಮನವನ್ನು ತೆಕ್ಕೊಂಡು ಹೋಗುವಾಗ ಆಟೋಮೆಟಿಕಲಿ ತನ್ನಲ್ಲಿರುವಂಥ ನೆಗೆಟಿವ್ ಆಲೋಚನೆಗಳು ಕಡಿಮೆ ಆಗುವಂಥದ್ದು ಇರ್ತದೆ. ಸೊ ಅದಕ್ಕೋಸ್ಕರ ನಮ್ಮ ದೈನಂದಿನ ಜೀವನದಲ್ಲಿ ನಮ್ಮ ಆಲೋಚನೆಗಳು ಬಹಳ ಮುಖ್ಯವಾದುದರಿಂದ ಇವತ್ತು ನಾವು ಏನು ಆಲೋಚಿಸ್ತೀವೋ ಅದೇ ನಮ್ಮ ಜೀವನವನ್ನು ರೂಪಿಸ್ತದೆ. ಆದ್ದರಿಂದ ಅಲ್ಲಿ ಹುಟ್ಟುವಂಥ ಆಲೋಚನೆಗಳು ನನ್ನ ಏಳಿಗೆಗಾಗಿರಬೇಕು ಅಂತ ಹೇಳೋದನ್ನು ನೋಡಬೇಕಾಗಿರುವಂಥದ್ದು. ಅದು ಎಲ್ಲಿಯಾದರೂ ನಕಾರಾತ್ಮಕ ಆಲೋಚನೆಗಳೇ ಹೆಚ್ಚು ಇದೆ ಅಂತಾದರೆ ಅದನ್ನು ಪಾಸಿಟಿವ್ ಆಗಿ ಬದಲಾಯಿಸಲಿಕ್ಕೆ ಒಂದಿಷ್ಟು ಸಮಯವನ್ನು ಕೊಡುವಂಥದ್ದು. ಅದನ್ನು ಹೇಗೆ ಬದಲಾಯಿಸ್ಬೋದು ಅಂತ ಹೇಳಿದರೆ ಪಾಸಿಟಿವ್ ಅಫರ್ಮೇಷನನ್ನು ಉಪಯೋಗಿಸ್ಕೊಳ್ಬೋದು, ಪಾಸಿಟಿವ್ ಸೆಲ್ಫ್ ಟಾಕನ್ನು ಉಪಯೋಗಿಸ್ಕೊಳ್ಬೋದು, ಅಥವಾ ಬೇರೆ ಹಲವು ಟೂಲ್ಸ್ಗಳಿದೆ ಪಾಸಿಟಿವ್ ಸೈಕಾಲಜಿಯಲ್ಲಿ. ಅದನ್ನು ಯಾವುದನ್ನಾದರೂ ಯೂಸ್ ಮಾಡಿಕೊಂಡು ತನ್ನಲ್ಲಿ ಹುಟ್ಟುವಂಥ ನೆಗೆಟಿವ್ ಆಲೋಚನೆಗಳನ್ನು ಪಾಸಿಟಿವ್ ಆಗಿ ಬದಲಾಯಿಸಿದರೆ ನಮಗೆ ಪಾಸಿಟಿವ್ ಲೈಫನ್ನು ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯ ಇದೆ ಸ್ನೇಹಿತರೆ. ಧನ್ಯವಾದಗಳು. ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.